ಡೆಲಿವರಿ ತಂದಿದ್ದ ದಿವಸ ನಾನು ಗ್ಯಾಸ್ ಹಾಕ್ಸಿದೀನಿ. ಎಷ್ಟು ಕಣ? 390 ರೂಪಾಯಿಗೆ ಹಾಕ್ಸಿದೀನಿ. ಫಸ್ಟ್ ದಿನ ಕಡಿದಿಂದ ಫಸ್ಟ್ ದಿನ ಡೆಲಿವರಿ ಡೆಲಿವರಿ ಇವತ್ತು ಎಷ್ಟು ಹಿಡಿತು? ಇವತ್ತು 422 ರೂಪಾಯಿ ಗ್ಯಾಸ್ ಹಿಡಿದೈತೆ. 421 ರೂಪಾಯಿ 82 ಪೈಸಾ 5 ಕೆಜಿ 24 ಕೆಜಿ ಇರ್ತೈತೆ. ಮೇನ್ ಪ್ಲಾಂಟ್ ಶೋರೂಮಿಂದ ಕೊಡೋದು 4.5 ಕೆಜಿ. ಅದ ಹೆಂಗ್ ಹಿಡಿದು 5 ಕೆಜಿ ಗಂಟೆ ಹೆಂಗ್ ಹಿಡಿದು ಬಿಡೋದಂಗ? 5.5 ಕೆಜಿ ಗಂಟೆ ಗ್ಯಾಸ್. ಯಾವ ಬಂಕ್ ಇದು? ಬಂಕ್ ಯಾವ ಬಂಕ್ ಇದು? ಮೇನ್ ಬ್ಯಾಂಕ್ ಹೆಬ್ಬಾಳ ಮೇನ್ ಬ್ಯಾಂಕ್. ಎಲ್ಲಿರೋದು? ನೀನ್ ಅಡ್ರೆಸ್ ಪೂರ್ತಿ ನೀನೇ ಹೇಳು. ರಾಣಿ ಮದ್ರಾಸ್ ರೋಡ್. ನೀನ್ ಅಡ್ರೆಸ್ ಹೇಳು. ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು. ಈ ತರ ಹಿಡಿತೈತೆ ಇಲ್ಲಿ. ಎಲ್ಲಾರ ಗಾಡಿಗಳು ಸುಮಾರು ಗಾಡಿಗಳಿಗೆ ಒಂದೊಂದು ಗಾಡಿಗಳಿಗೆ ಒಂದೊಂದ್ ತರ ಹಿಡಿತೈತೆ. ಯಾರು ಕೇಳಬೇಕು ಇಲ್ಲಿ? ಮ್ಯಾನೇಜರ್ ಕೇಳಿದ್ರೆ ಮ್ಯಾನೇಜರ್ ಇಲ್ಲ ಅಂತಾರೆ, ಬೇರೆಯವ್ರು ಕೇಳಿದ್ರೆ ಇಲ್ಲಿ ಹಾಕೋರ್ ಕೇಳಿದ್ರೆ ನಮ್ದು ರೆಸ್ಪಾನ್ಸ್ ಏನಿಲ್ಲ. ನೋಡೋಣ ಇವರೇ ಹಾಕ್ತಿರೋದು. ನೋಡ್ಕೊಳ್ಳಿ ಇವ್ರ ಮಗ ಇಲ್ಲ ಹಾಕಿರೋದು ಇವ್ರ ಮಗ ತೋರಿಸ್ಬೇಕಲ್ಲಪ್ಪ. ಒಯ್ಯೋದಕ್ಕೆ ನೋಡಿಲಿ ಎಲ್ಲ ನಮ್ಮ ಆಟೋ ಡ್ರೈವರ್ಗಳು ನೋಡಿ ಇಲ್ಲಿ ಎಲ್ಲ ನಿಂತಿರೋದು. ಇಲ್ಲಿ ಬಂಕಲ್ ಕೊಡದೆ 4 ಕೆಜಿ ಕೊಡ್ತಾರೆ. ಹಿಂಗ 5 ಕೆಜಿ ಹೆಂಗ್ ಹಿಡಿದು ಬಿಡ್ತಾವಪ್ಪ ಹಂಗಾರೆ? ಈ ಬಂಕು ಕಳವೆ ಬಂಕು ಮೇಲ್ಗಡೆ ರೇಟು ಕೆಳಗಡೆ 4 ಕೆಜಿ ಬಂಕಲ್ಲೇ ಕೊಟ್ಟವನೆ ಅಂತಂದ್ರೆ 5 ಕೆಜಿ ಹೆಂಗ್ ಹಿಡಿದು ಬಿಡ್ತಾವ? ಗಾಡಿ ಡೆಲಿವರಿ ತಂದಿದ್ದ ದಿವಸ. ಗಾಡಿ ಡೆಲಿವರಿ ತಂದಿರೋ ದಿವಸ ಅಂತ ಗಾಡಿನ ತೋರು. ಎಷ್ಟನೇ ತಾರೀಕು ತಂದಿರೋದು? 21ನೇ ತಾರೀಕು ಜೂನ್ ಅಲ್ಲಿ ತಂದಿರೋದು. ಹಣ ತಂದಿರೋದು 21ನೇ ತಾರೀಕು ಜೂನ್ ಅಲ್ಲಿ ತಂದಿರೋದು. ಇಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಅಲ್ಲೇ ತೋರಿಸ್ತೈತೆ. ನೋಡ್ಕೊಳ್ಳಿ ಬಂಕನ್ನು ತೋರಿಸ್ತೀನಿ. ಬರಪ್ಪ ಇವ್ರೆ ಏನ್ ಸ್ಟಾಪ್ ಮಾಡ್ಬಿಡಿದ್ರೆ ಏನೀಗ ಹಾಕಲ್ಲ ಹಂಗಾರೆ? ಹಂಗಾರ ಅವ್ನು ಕಳ್ತನ ಮಾಡ್ತಾನೆ ಅಂತಾರ ಲೆಕ್ಕಾಚಾರ. ಹಂಗಾರ ಅವನು ಸುಮ್ನೆ ಅವ್ನು ಇಷ್ಟ ಬಂದಂಗೆ ಹಾಕ ಹೋಗಂಗಿಲ್ಲ. ಅವನು ಹೇಳ್ಬಿಟ್ಟು ಕಾರಣ ಹೇಳ್ಬಿಟ್ಟು ಆಫ್ ಮಾಡ್ಬೇಕು. ಹಂಗಾರ ಮಾಡ್ದ ಕಳ್ತಾನೆ ಹಂಗಾರೆ. ಪ್ರೊಸೀಜರ್ ಹೆಂಗೆ ಏನ್ ಗೊತ್ತಿಲ್ಲ ನಮ್ಗೆ ಗೊತ್ತೋಣ ಬಗ್ಗೆ. ಅವ್ನು ಏನಕ್ಕೆ ಹಾಕಿಲ್ಲ ಅಂತ ಬರ್ಕೊಡ್ಬೇಕು. ಹಾಕಿಲ್ಲ ಅಂತ ಬರ್ಕೊಡ್ಬೇಕು. ನಾವು ಕಂಪ್ಲೇಂಟ್ ಏನ್ ಮಾಡ್ತಾರೆ? ಬಂಕಲ್ ಕೂಡ ಕೆಪಾಸಿಟಿ 3.5 ಕೆಜಿನ ಅಂತೆ. ಇಲ್ಲಿ ಹಿಡಿದಿರೋದು 5 ಕೆಜಿ ಗಂಟ ಹಿಡಿದು ಬಿಡೈತೆ. ನೋಡ್ಕೊಳ್ರಪ್ಪ, ಯಾವ್ದೇ ಕಾರಣಕ್ಕೂ 1 ರೂಪಾಯಿ ಯಾರಿಗೋ ನಮ್ ಡ್ರೈವರ್ಗಳಿಗೆ ಅಂತಲ್ಲ ಯಾರಿಗೂ 1 ರೂಪಾಯಿ ಮೋಸ ಆಗಬಾರ್ದು. 1 ರೂಪಾಯಿ ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡೋದು. ಯಾರು ಯಾವ್ದೇ ಕಾರಣಕ್ಕೂ ಮುಟ್ಕೊಟ್ಬಿಡಿ. ಇಲ್ಲಿ ನೋಡಿ ಒಂದು ಗಾಡಿ ಫ್ಯಾಮಿಲಿ ಗಾಡಿನೂ ನಿಂತಿದೆ. ಬಂದು ಇವ್ರಿಗೂ ಗ್ಯಾಸ್ ಆಗ್ತಾ ಇಲ್ಲ. ಅವ್ರುಗಳು ಇದೆ ಬಂಕ್ ಸಿಬ್ಬಂದಿಗಳು ಇವರೇ ಹೊರಗಡೆ ನಿಂತವ್ರೆ. ನೋಡು ಈಗಲೂ ಇವ್ರು ಕೇಳ್ತಾ ಇರೋದು ಪೇಮೆಂಟ್ ಮಾಡ್ತೀಯ ಅಂತ ಮಾತ್ರ ಕೇಳ್ತಾ ಇರೋದ ವಿನಃ ಇನ್ನೇನೋ ಮಾತಾಡ್ತಲ್ಲ ಅವರು. ಮಾಡಪ್ಪ ಏನಿಗೆ ಮಾಡ್ಬಾರ್ದು, ಏನಿಗೆ ಮಾಡ್ಬಾರ್ದು. ಮೊಬೈಲ್ ಎಲ್ಲ ಕೈ ಮುಟ್ಬೇಡಪ್ಪ ನೀನು. ಮೊಬೈಲ್ ಎಲ್ಲ ಕೈ ಮುಟ್ಬೇಡ ನೀನು. ಏನಿಗೆ ಪೇಮೆಂಟ್ ಏನಿಗೆ ಮೂಡೆ ಮಾಡ್ಬಾರ್ದು. ಅಣ್ಣ ನೋಡ್ಕೊಂಡಣ್ಣ ಏನಿಗೆ ಮಾಡ್ಬಾರ್ದಪ್ಪ. 1 ರೂಪಾಯಿ ಎಲ್ರಿಗೂ ಬಂಡವಾಳ ಹಾಕಿರೋದು. ಈಗಲೂ ಪೇಮೆಂಟ್ ಹಾಕು ಅಂತ ಕೇಳ್ತಿರೋದು ಇವನು. ಎಲ್ಲ ಬರೀ ಪೇಮೆಂಟ್ ಹಾಕು ಅಂತ ಕೇಳ್ತಾ ಇರೋದು. ಮೊಬೈಲ್ ಯಾಕಪ್ಪ ಮುಡ್ತೇನೆ ನೀನು? ಕೋಪ ಇಲ್ಲ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಇಲ್ಲಿ ನೋಡಪ್ಪ ಇಲ್ಲಿ ಎಷ್ಟು ಗಲಾಟೆ ಆಗ್ತದೆ. ಇಲ್ಲಿ ನೋಡಿ ಬಂಕಲ್ ಸಿಬ್ಬಂದಿಗಳದು ದೌರ್ಜನ್ಯ ಇದು. ಇಲ್ಲಿ ಆಯ್ತಿರೋದು ದೌರ್ಜನ್ಯ ಮಾಡ್ತಾ ಇರೋದು ಇವರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಬಂದು ಮೊಬೈಲ್ ಬಂದು ಕೈ ಕಿತ್ಕೊಳಕ್ ಬರ್ತಾ ಇದ್ದಾರೆ. ಅವರು ಮಾಡ್ತಾ ಇರೋದು ದೌರ್ಜನ್ಯ. ಮೊಬೈಲ್ನ ಕಿತ್ಕೊಳಕ್ ಬಂದಿದ್ದು ದೌರ್ಜನ್ಯ ಮಾಡ್ತಾ ಇರೋದು ಇವರು. ವಿಡಿಯೋ ಆಗಿದೆ, ಲೈವ್ ಅಲ್ಲಿ ಇದೀನಿ, ಏನ್ ತೊಂದರೆ ಇಲ್ಲ. ಬಂದು ಮೊಬೈಲ್ನ ಕಿತ್ಕೊಳಕ್ಕೆ ಬಂದಿರೋದು ಇವನು ಮಾಡ್ತಾ ಇರೋದು ದೌರ್ಜನ್ಯ. ಈ ಬಂಕಲ್ಲಿ ಮಾಡ್ತಾ ಇರೋದು ದೌರ್ಜನ್ಯ ಮಾಡ್ತಾ ಇರೋದು.
ನೀನ್ ಕರೆದ್ರೆ ಬರ್ಬೇಕು ನಿನ್ ಮೊಬೈಲ್ ಹೊಡ್ಕೋಬೇಕಾದ ಕಿಲೋಮೀಟರ್ ಯಾರು ಓಡಾಡ್ತವ್ರು ಹೇಳು ಹೋಗ್ಲಿ. ವಿಡಿಯೋ ಮಾಡ್ತಾರೆ ಬೇರೆ ಅಂತೆಲ್ಲ ಮೊಬೈಲ್ ಎಲ್ಲ ರೆಕಾರ್ಡ್ ಆಗುತ್ತೆ ತಲೆ ಕೆಡಿಸ್ಕೊಂಡು ನಾನು ಕಳ್ಸಿಕೊಡ್ತೀನಿ. ಮೊಬೈಲ್ ಕಿತ್ಕೊಳಕ್ ಬಂದಿದ್ದು ದೌರ್ಜನ್ಯ ತಾನೆ ಮಾಡಿದವನು. ಪೇಮೆಂಟ್ ಕೇಳ್ತಾನ ಅಂದ ತಕ್ಷಣ ಬಂದೆ ಮೊಬೈಲ್ ಕಿತ್ಕೊಳಕ್ ಬಂದ್ರೆ ದೌರ್ಜನ್ಯನೇ ಮಾಡ್ತಾ ಇರೋದು ಅವನು. ಅಯ್ಯೋ ಅವೆಲ್ಲ ಯಾಕೆ ನಡೀರಣ. ಅಣ್ಣ ಒಬ್ಬೊಬ್ರ ಹತ್ರ 10 ರೂಪಾಯಿ ಕಿತ್ಕೊತೀನಿ ಅಂದ್ರೆ 10 ಜನ ಹತ್ರ ಎಷ್ಟಾಯ್ತಣ್ಣ ನೀನು? ನೀನ ಏನು ಮಾತಾಡ್ತಿದ್ಯಾ ನೀನು? ಅವ್ರಿಗೆ ಹೇಳಿದಾರಲ್ಲ, ಅವ್ರು ಬೆಳಿಗ್ಗೆ ಬರ್ತಾರೆ, ನೀವು ತುಂಬಿಸ್ಬಿಟ್ಟು ಕಳ್ಸಿ. ಸುಮ್ಮನೆ ಮಾತಾಡ್ತಿದ್ಯಾ? ಅಣ್ಣ ಆಯ್ತಣ್ಣ, ಏಯ್ ತಗೊಳ ಬಣ ಹಾಕಿ ಅಣ್ಣ ಗಾಡಿ ಏನ ಏನ್ ಹೇಳು. ಮತ್ತೆ ಯಾಕೆ ಕೊಡೋದು ಹಾಕ್ಬಿಡ್ತಾರೆ, ಕೊಡ್ದಲ್ಲ ಕಬ್ದೋಡಾಯ್ತವ್ರ. ನಿಮ್ ಇಷ್ಟ ಬಂದಂಗೆಲ್ಲ ಮಾತಾಡ್ಬೇಡಿ. ರೀಸನ್ ಕೊಡು ಅಂತಾನೆ ಅಂದಲ್ಲ.